निर्मलभासितशोभितलिङ्गम् जन्मजदुःखविनाशकलिङ्गं तत्प्रणमामि सदा शिवलिङ्गम् देवमुनिप्रवरार्चितलिङ्गं कामदहं करुणाकरलिङ्गम् रावणदर्पविनाशनलिङ्गं तत्प्रणमामि सदा शिवलिङ्गम् सर्वसुगन्धिसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गम् दक्षसुयज्ञविनाशनलिङ्गं तत्प्रणमामि सदा शिवलिङ्गम् कुङ्कुमचन्दनलेपितलिङ्गं पङ्कजहारसुशोभितलिङ्गम् सञ्चितपापविनाशनलिङ्गं तत्प्रणमामि सदा शिवलिङ्गम् देवगणार्चितसेवितलिङ्गं भावैर्भक्तिभिरेव च लिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम्. ಎಲ್ಲರಿಗೂ ನಮಸ್ಕಾರಗಳು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕಬೆಣಕಲ್ ಗ್ರಾಮದ ಶ್ರೀ ಪವಾಡ ಪುರುಷರಾದಂಥ ಮಹಾಮಹಿಮರಾದಂಥ ಶ್ರೀ ಗುರು ಬೆಟ್ಟದೇಶ್ವರರು ಹಾಗೂ ಶ್ರೀ ಗುರು ಲಿಂಗೇಶ್ವರರ 132ನೇ ರಥೋತ್ಸವವು ದಿನಾಂಕ 2/4/2024 ಮಂಗಳವಾರ ಒಳ್ಳೆಯ ವಿಜೃಂಭಣೆಯಿಂದ ರಥೋತ್ಸವವು ಪ್ರಾರಂಭವಾಗಲಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ದಿನಾಂಕ 2ನೇ ತಾರೀಕಿಗೆ ಮಂಗಳವಾರ ದಿವಸ ಜಾತ್ರೆ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು ಬರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಶ್ರೀಮಠದಲ್ಲಿ ಕಾರ್ಯಕ್ರಮಗಳು ಈ ರೀತಿಯಾಗಿ ನೆರವೇರುತ್ತವೆ. ದಿನಾಂಕ 1 ಸೋಮವಾರರಂದು ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಇರುತ್ತದೆ. ಅದಾದ ನಂತರ ಮಂಗಳವಾರ ದಿನಾಂಕ 2ರಂದು ಬೆಳಗ್ಗೆ 5 ಗಂಟೆಗೆ ಶ್ರೀ ಶರಣರ ಕರ್ತೃಗದ್ದಿಗೆಗೆ ರುದ್ರಾಭಿಷೇಕ ಹಾಗೂ ಸಹಸ್ರಾರು ಬಿಲ್ವಾರ್ಚನೆ ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮ ಮುಕ್ತಾಯವಾಗಿ ನಂತರ ಸಾಮೂಹಿಕ ವಿವಾಹ ಕಾರ್ಯಕ್ರಮವು 10:30ರಿಂದ ನೆರವೇರುತ್ತದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಶ್ರೀ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೂತನ ವಧುವರರಿಗೆ ಆಶೀರ್ವದಿಸಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ಸವಿನಯ ಪ್ರಾರ್ಥನೆ. ಅದೇ ರೀತಿಯಾಗಿ ಮುಂದೆ 11 ಗಂಟೆಗೆ ಸರಿಯಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ನೆರವೇರುವುದು. 11 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ 5 ಗಂಟೆ ತನಕ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಆದ್ದರಿಂದ ಎಲ್ಲ ಜಾತ್ರೆಗೆ ಬಂದ ಭಕ್ತಾದಿಗಳೆಲ್ಲರೂ ಶ್ರೀ ಮಠದಲ್ಲಿ ಶ್ರೀ ಶರಣರ ದರ್ಶನ ಪಡೆದು ಶ್ರೀ ಮಠದ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಶರಣರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. 5 ಗಂಟೆಗೆ 2 ಜೋಡು ರಥೋತ್ಸವ, ಶ್ರೀ ಗುರು ಬೆಟ್ಟದೇಶ್ವರರ ರಥೋತ್ಸವ, ಶ್ರೀ ಗುರು ಲಿಂಗೇಶ್ವರರ ಜೋಡು ರಥೋತ್ಸವ ಕಾರ್ಯಕ್ರಮ 5 ಗಂಟೆಯಿಂದ ಪ್ರಾರಂಭವಾಗಿ 6:30-7 ಗಂಟೆ ತನಕ ಪ್ರಾರಂಭವಾಗುತ್ತದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಈ ಸುತ್ತಮುತ್ತಲಿನ ಗ್ರಾಮದ ಹಾಗೂ ತಾಲೂಕಿನಾದ್ಯಂತ ಗಂಗಾವತಿ ಕೊಪ್ಪಳ ಜಿಲ್ಲೆಯಾದ್ಯಂತ ಎಲ್ಲ ಭಕ್ತಾದಿಗಳು ಶ್ರೀ ಶರಣ ಗುರು ಬೆಟ್ಟದೇಶ್ವರ ಹಾಗೂ ಶರಣಲ್ಲಿ ಗುರು ಲಿಂಗೇಶ್ವರ ಶ್ರೀ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಶರಣರ ಸೇವೆಯಲ್ಲಿ ತನು ಮನ ದಾನಾದ್ಯಗಳಿಂದ ಸೇವೆ ಸಲ್ಲಿಸಿ ಶ್ರೀ ಶರಣರ ಕೃಪೆಗೆ ಪಾತ್ರರಾಗಿ
ಸೇವೆ ಸಲ್ಲಿಸಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. ಅದೇ ರೀತಿಯಾಗಿ ಸಾಮೂಹಿಕ ವಿವಾಹದಲ್ಲಿ ಯಾರಿಗೆ ಇಚ್ಛೆ ಇರುತ್ತದೆ ಮತ್ತು ಅವರು ಈ ಶ್ರೀಮಠದಲ್ಲಿ ಹೆಸರನ್ನು ನೋಂದಾಯಿಸಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ. ಗಂಗಾವತಿ ತಾಲೂಕಿನ ಚಿಕ್ಕಬೆಣಕಲ್ ಗ್ರಾಮದ ಮಹಾಮಹಿಮರು ಹಾಗೂ ಪವಾಡ ಪುರುಷರಾದ ಶ್ರೀ ಬೆಟ್ಟದೇಶ್ವರ ಹಾಗೂ ಶ್ರೀ ಗುರು ಲಿಂಗೇಶ್ವರರ 132ನೆಯ ಜೋಡು ರಥೋತ್ಸವ ಹಾಗೂ ಸಾಮೂಹಿಕ ವಿವಾಹಗಳು ದಿನಾಂಕ 2/4/2024 ಮಂಗಳವಾರದಂದು ಸಾಯಂಕಾಲ 5 ಗಂಟೆಗೆ ಜೋಡು ರಥೋತ್ಸವವು ನಡೆಯುತ್ತದೆ. ಆದ ಕಾರಣ ಸುತ್ತಮುತ್ತಲಿನ ಗ್ರಾಮಸ್ಥರು ಶ್ರೀಮಠಕ್ಕೆ ಆಗಮಿಸಿ ದೇವರ ಆಶೀರ್ವಾದ ಪಡೆದು ಜೋಡು ರಥೋತ್ಸವಕ್ಕೆ ಆಗಮಿಸಬೇಕಾಗಿ ನಮ್ಮೆಲ್ಲರಿಗೆ. ಪವಾಡ ಪುರುಷ ಬೆಟ್ಟಲಿಂಗೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ತನ್ನ ಮನ ಧನದಿಂದ ಎಲ್ಲರೂ ಆಗಮಿಸಿ ವಿಜೃಂಭಣೆಯಿಂದ ಜೋಡು ರಥೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲಿಕ್ಕೆ ಎಲ್ಲರೂ ಆಗಮಿಸಬೇಕಾಗಿ ವಿನಂತಿ. ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕಬೆಣಕಲ್ ಗ್ರಾಮದ ಶ್ರೀ ಗುರು ಬೆಟ್ಟಲಿಂಗೇಶ್ವರ ಚಿಕ್ಕಬೆಣಕಲ್ ಮಹಾಮಹಿಮರು ಪವಾಡ ಪುರುಷರಾದಂಥ ಶ್ರೀ ಶಿವಶರಣರ ಬೆಡದಜ್ಜ ಹಾಗೂ ಶಿವಶರಣ ಲಿಂಗಜ್ಜನವರ 132ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಜೋಡು ರಥೋತ್ಸವ ಮತ್ತು ಸಾಮೂಹಿಕ ವಿವಾಹಗಳು ಕಾರ್ಯಕ್ರಮಗಳು 2/4/2024 ಮಂಗಳವಾರದಂದು ಶ್ರೀ ಗುರು ಬೆಟ್ಟಲಿಂಗೇಶ್ವರ ದೇವಸ್ಥಾನದಲ್ಲಿ ಜರುಗುತ್ತದೆ. ಆದ ಕಾರಣ ಬೆಟ್ಟಲಿಂಗೇಶ್ವರರ ಸಕಲ ಭಕ್ತಾದಿಗಳು 2/4/2024 ಮಂಗಳವಾರದಂದು ಶ್ರೀ ಗುರು ಬೆಟ್ಟಲಿಂಗೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜರುಗುವುದರಿಂದ ಎಲ್ಲ ಭಕ್ತಾದಿಗಳು ಚಿಕ್ಕಬೆಣಕಲ್ ಗ್ರಾಮಕ್ಕೆ ಆಗಮಿಸಿ ವಿಜೃಂಭಣೆಯಿಂದ ರಥೋತ್ಸವ ಹಾಗೂ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡಬೇಕು. ಅದೇ ರೀತಿ ರಾತ್ರಿ 9:30ಕ್ಕೆ ಕಾಲು ಕೆದರಿದ ಹುಲಿ ಅರ್ಥಾತ್ ಅವಳಿ ಪುತ್ರರು ಎಂಬ ನಾಟಕ ಪ್ರದರ್ಶನವು ಇರುತ್ತದೆ. ಎಲ್ಲರೂ ಭಕ್ತಾದಿಗಳು ಬರಬೇಕು. ಚಿಕ್ಕಬೆಣಕಲ್ ಗ್ರಾಮದ ಗುರು ಹಿರಿಯರು ಹಾಗೂ ಯುವಕ ಮಂಡಳಿಯವರು ಎಲ್ಲರೂ ಸೇರಿ ಬೆಟ್ಟದಜ್ಜ ಲಿಂಗಜ್ಜನವರ ಜಾತ್ರಾ ಮಹೋತ್ಸವವನ್ನು ಎಲ್ಲರೂ ಸೇವೆ ಮೂಲಕ ನೆರವೇರಿಸಿಕೊಡಬೇಕೆಂದು ವಿನಂತಿಸುತ್ತೇನೆ.